ಇನ್ನು ಯುಗಾದಿ ಕಳೆದರೂ ಕೂಡ ಸಂಪುಟ ಸರ್ಜರಿ ನಡೆದಿಲ್ಲ. ಸಿಎಂ ಡಿಸಿಎಂ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಮ್ಮತ ಮೂಡದೆ ವಿಳಂಬ ಆಗ್ತಾ ಇದೆ. ಸರ್ಕಾರ ರಚಿಸಿ 30 ತಿಂಗಳು ಪೂರ್ಣಗೊಳ್ಳಲಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ಒಮ್ಮತ ಮೂಡ್ತಾ ಇಲ್ಲ. ಸಂಪುಟ ಪುನರ್ರಚನೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ಡಿಸಿಎಂ ಸಿಎಂಗೆ ಕೇಳಬೇಕು, ಯಾರು ಆಸಕ್ತಿ ಹೊಂದಿಲ್ವೋ ಅವರನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಪಕ್ಷದ ವರಿಷ್ಠರ ಭೇಟಿಗೆ ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾರೆ. ಅಭಿಪ್ರಾಯ ಸಲಹೆ ಪಡೆಯೋದು ಇರುತ್ತೆ ಅಂತ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ನೀವು ಅದನ್ನು ಡಿಸಿಎಂ ಅವ್ರಿಗೂ ಕೇಳಬೇಕು, ಸಿಎಂ ಅವ್ರಿಗೆ ಕೇಳಬೇಕು, ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂಥೇಳಿ ಅವ್ರಿಗೆ ಕೇಳಿದ್ರೆ ಸೂಕ್ತ. ಇದೆಲ್ಲವೂ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು. ಇದನ್ನು ನೀವು ಮಾತಾಡಿದಾಗ ಅರ್ಥ ಇಲ್ಲ. ಎಲ್ಲರೂ ಹೋಗ್ತಾರೆ, ಜಾರಕಿಹೊಳಿ ಹೋಗ್ತಾರೆ, ಪರಮೇಶ್ವರ್ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ ದೆಹಲಿಗೆ. ಡಿ ಕೆ ಶಿವಕುಮಾರ್ ಹೋಗ್ತಾರೆ, ಮುಖ್ಯಮಂತ್ರಿಗಳು ಹೋಗ್ತಾರೆ, ನಾನು ಹೋಗ್ತಾ ಇದ್ದೀನಿ ನಾಡುದು. ಅದಕ್ಕೇನು ಸಂಬಂಧ ಇದೆ? ಪಕ್ಷದ ವರಿಷ್ಠರನ್ನು ಭೇಟಿ ಆಗ್ತೀವಿ, ಮಾತುಕತೆ ಮಾಡ್ತೀವಿ, ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ಹೇಳುವಂಥದ್ದು ಇರ್ತದೆ, ಕೇಳುವಂಥದ್ದು ಇರ್ತದೆ, ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ. ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು. ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯೋಕ್ಕಾಗಲ್ಲ, ನಾವು ತೆಗಿಬೇಕಂದ್ರೂ ತೆಗಿಯೋಕ್ಕಾಗೋದಿಲ್ಲ. ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ. ಅದು ಒಮ್ಮತ ಮೂಡದೆ ವಿಳಂಬ ಆಗ್ತಾ ಇದೆ. ಸರ್ಕಾರ ರಚಿಸಿ 30 ತಿಂಗಳು ಪೂರ್ಣಗೊಳ್ಳಲಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಡಿಸಿಎಂ ಆದಷ್ಟು ಬೇಗ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಹೀಗಾಗಿ ಒಮ್ಮತ ಮೂಡ್ತಾ ಇಲ್ಲ. ಸಂಪುಟ ಪುನರ್ರಚನೆ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಬಗ್ಗೆ ಡಿಸಿಎಂ ಸಿಎಂಗೆ ಕೇಳಬೇಕು, ಯಾರು ಆಸಕ್ತಿ ಹೊಂದಿಲ್ವೋ ಅವರನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಪಕ್ಷದ ವರಿಷ್ಠರ ಭೇಟಿಗೆ ಎಲ್ಲರೂ ಕೂಡ ದೆಹಲಿಗೆ ಹೋಗ್ತಾರೆ. ಅಭಿಪ್ರಾಯ ಸಲಹೆ ಪಡೆಯೋದು ಇರುತ್ತೆ ಅಂತ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ, ನೀವು ಅದನ್ನು ಡಿಸಿಎಂ ಅವ್ರಿಗೂ ಕೇಳಬೇಕು, ಸಿಎಂ ಅವ್ರಿಗೆ ಕೇಳಬೇಕು, ಯಾರು ಆಸಕ್ತಿ ಹೊಂದಿದ್ದಾರೆ ಯಾರು ಆಸಕ್ತಿ ಹೊಂದಿಲ್ಲ ಅಂಥೇಳಿ ಅವ್ರಿಗೆ ಕೇಳಿದ್ರೆ ಸೂಕ್ತ. ಇದೆಲ್ಲವೂ ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು. ಇದನ್ನು ನೀವು ಮಾತಾಡಿದಾಗ ಅರ್ಥ ಇಲ್ಲ. ಎಲ್ಲರೂ ಹೋಗ್ತಾರೆ, ಜಾರಕಿಹೊಳಿ ಹೋಗ್ತಾರೆ, ಪರಮೇಶ್ವರ್ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ ದೆಹಲಿಗೆ. ಡಿ ಕೆ ಶಿವಕುಮಾರ್ ಹೋಗ್ತಾರೆ, ಮುಖ್ಯಮಂತ್ರಿಗಳು ಹೋಗ್ತಾರೆ, ನಾನು ಹೋಗ್ತಾ ಇದ್ದೀನಿ ನಾಡುದು. ಅದಕ್ಕೇನು ಸಂಬಂಧ ಇದೆ? ಪಕ್ಷದ ವರಿಷ್ಠರನ್ನು ಭೇಟಿ ಆಗ್ತೀವಿ, ಮಾತುಕತೆ ಮಾಡ್ತೀವಿ, ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀವಿ. ಹೇಳುವಂಥದ್ದು ಇರ್ತದೆ, ಕೇಳುವಂಥದ್ದು ಇರ್ತದೆ, ಮಾರ್ಗದರ್ಶನ ಪಡ್ಕೊಳ್ಳುವಂಥದ್ದು ಇರ್ತದೆ. ಅದು ಪಕ್ಷದ ಹೈಕಮಾಂಡಿಗೆ ಬಿಟ್ಟಿದ್ದು. ನಮ್ಮ ಪಕ್ಷದಲ್ಲಿ ಯಾರು ಕೂಡ ನಾವು ಮುಂದುವರಿಬೇಕಂದ್ರೂ ಮುಂದುವರಿಯೋಕ್ಕಾಗಲ್ಲ, ನಾವು ತೆಗಿಬೇಕಂದ್ರೂ ತೆಗಿಯೋಕ್ಕಾಗೋದಿಲ್ಲ. ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾವುದೇ ವಿಚಾರದಲ್ಲಿ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.